ನಮಸ್ಕಾರ ಸ್ನೇಹಿತರೆ, ಕೆಸಿಇಟಿ 2024 ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ ಒಂದು 2 ಅಪ್ಡೇಟ್ ಆದ್ರೆ ಇದೆ ನಿಮಗೆ ವಿದ್ಯಾರ್ಥಿಗಳಿಗೆ. ಈ ಒಂದು 2 ಅಪ್ಡೇಟ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ಯಾರಾದ್ರೂ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ನಮಗೆ ಪ್ರೋತ್ಸಾಹ ಆಗಿರುತ್ತೆ. ನೋಡಿ ಸ್ನೇಹಿತರೆ, ಈಗ ಕೆಸಿಇಟಿ ವಿದ್ಯಾರ್ಥಿಗಳಿಗೆ ಲೇಟೆಸ್ಟ್ ಆಗಿ ಬಂದಿರುವಂತಹ 2 ಅಪ್ಡೇಟ್ ಬಗ್ಗೆ ಆದ್ರೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಈಗ ನಿಮಗೆ ಮೊದಲನೇ ಒಂದು ಅಪ್ಡೇಟ್ ಏನಂದ್ರೆ, ನಿಮಗೆ ಆಪ್ಷನ್ ಎಂಟ್ರಿ ಇದು ಇನ್ನೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೆ ನಿಮಗೆ ಡೇಟು ಯಾವಾಗವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂದ್ರೆ 17ನೇ ತಾರೀಕುವರೆಗೂ, ಅಂದ್ರೆ ನಾಳೆವರೆಗೂ ನಿಮಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ನಾಳೆ 11:59 PM ವರೆಗೂ ನಿಮಗೆ ಇರುತ್ತೆ. ಅಂದ್ರೆ ನಾಳೆ ಫುಲ್ ಡೇ ನಿಮಗೆ ಟೈಮ್ ಇರುತ್ತೆ. ನಿಮಗೆ ನಾಳೆ ಒಂದು ಲಾಸ್ಟ್ ಡೇಟ್ ಆದ್ರೆ ಇದೆ. ಓಕೆನಾ? ಆಪ್ಷನ್ ಎಂಟ್ರಿ ಲಿಂಕ್ ಬಗ್ಗೆ ಸಾಕಷ್ಟು ಜನ ಡೌಟ್ಸ್ ಇತ್ತು, ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಈ ಒಂದು ಅಪ್ಡೇಟ್ ಮಧ್ಯಾಹ್ನ ಬಂದಿತ್ತು, ಸ್ವಲ್ಪ ಬಿಸಿ ಇದ್ದಿದ್ರಿಂದ ನಿಮಗೆ ತಿಳಿಸ್ಕೊಡೋದಕ್ಕಾಗ್ಲಿಲ್ಲ. ಈಗ ಕೆಸಿಇಟಿ ಕಡೆಯಿಂದ ಬಂದಿರುವಂತಹ ಒಂದು 2ನೇ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಸ್ನೇಹಿತರೆ, 2ನೇ ಒಂದು ಅಪ್ಡೇಟ್ ಏನಂದ್ರೆ, ಯುಜಿಸಿಇಟಿ 2024 ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಲೀಸ್ಟ್ ಆದ್ರೆ ಬಿಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇದು ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಇದು ಲೀಸ್ಟ್ ಬಂದಿರುವಂತದ್ದು. ಎಲ್ಲ ವೆರಿಫೈ ಮಾಡಿರ್ತಾರಲ್ಲ, ಒಂದು ಲೀಸ್ಟ್ ಆದ್ರೆ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ ನೋಡಿ. ಇದರಲ್ಲಿ ನೀವು ಏನ್ ಚೆಕ್ ಮಾಡ್ಕೋಬೇಕಂದ್ರೆ, ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ನಿಮ್ಮ ನೇಮು, ಇಲ್ಲಿ ಪರ್ಸೆಂಟೇಜ್ ನೋಡ್ಕೊಳ್ಳಿ ಇಲ್ಲಿ. ಮತ್ತೆ ಎಲಿಜಿಬಲ್, ನಾಟ್ ಎಲಿಜಿಬಲ್ ಫಾರ್ ಯುಜಿಸಿಇಟಿ ಕೋರ್ಸಸ್, ಇಂಜಿನಿಯರಿಂಗ್ ಅಂಡ್ ಬಿಎಸ್ಸಿ ನರ್ಸಿಂಗ್ ಎಟ್ಸೆಟ್ರಾ, ಈ ಒಂದು ಕೋರ್ಸಸ್ ಗೆ ಎಲಿಜಿಬಲ್ ನಾಟ್ ಎಲಿಜಿಬಲ್ ಅನ್ನುವಂಥದ್ದು ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಮತ್ತೆ ನೋಡಿ, ಇಲ್ಲಿ ಎಲಿಜಿಬಲ್ ಮತ್ತೆ ನಾಟ್ ಎಲಿಜಿಬಲ್ ಫಾರ್ ವೆಟರ್ನರಿ ಅಂಡರ್ PH ಗೂ ಕೊಟ್ಟಿದ್ದಾರೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನಾಟ್ ಅಪ್ಲಿಕೇಬಲ್ ಇದೆ, ನಾಟ್ ಎಲಿಜಿಬಲ್ ಕೂಡ ಇದೆ ಇದರಲ್ಲಿ. ಈ ರೀತಿಯಾಗಿ ಇದನ್ನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೀಟ್ದು ಬಂದಿದೆ ನೋಡಿ, ಇಲ್ಲಿ ಚೆಕ್ ಮಾಡ್ಕೋಬಹುದು ನೀವು. ಇಲ್ಲಿ ಅಡ್ಮಿಷನ್ಸ್ ಅಲ್ಲಿ ನೀವು ಯುಜಿ ನೀಟ್ 2024 ನೋಡೋದಾದ್ರೆ, ಇಲ್ಲಿ ಯುಜಿ ನೀಟ್ 2024 ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ಸ್ ಎಲಿಜಿಬಿಲಿಟಿ ಲೀಸ್ಟ್ ಆದ್ರೆ ಬಿಟ್ಟಿದ್ದಾರೆ. ಈ ಒಂದು ಲಿಸ್ಟ್ ಅನ್ನು ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಿಮ್ಗೆ ಇನ್ನೊಂದು ಏನಂದ್ರೆ, ವಿದ್ಯಾರ್ಥಿಗಳಿಗೆ ಕೆಸಿಇಟಿ ಮತ್ತೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಆಗುತ್ತಾ ಅಂತ ನೀವು ಕೇಳೋದಾದ್ರೆ, ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಮತ್ತೆ ಆಪ್ಷನ್ ಎಂಟ್ರಿ ಇದು ಲಾಸ್ಟ್ ಡೇಟ್ ಈಗೇನು ಎಡಿಟ್ ಲಿಂಕ್ ಬಿಟ್ಟಿದ್ದಾರೆ ಅದು ಎಕ್ಸ್ಟೆಂಡ್ ಆಗುವಂತಹ ಚಾನ್ಸಸ್ ತುಂಬಾನೇ ಇದೆ. ಆದ್ರೂ ನೀವು ವಿದ್ಯಾರ್ಥಿಗಳು ಏನಾದ್ರು ನಿಮ್ದೇನಾದ್ರು ಎಡಿಟ್ ಏನಾದ್ರು ಇದ್ರೆ ನಾಳೆ ಒಳಗಡೆ ಎಲ್ಲರೂ ಮುಗಿಸ್ಕೊಳ್ಳಿ. ಏನಾದ್ರು ಎಡಿಟ್ ಮಾಡ್ಕೊಳ್ಳೋದು, ರೀಅರೇಂಜ್ ಮಾಡೋದು, ಆಡ್ ಮಾಡ್ಕೊಳ್ಳೋದು, ಮಾಡಿಫೈ ಮಾಡ್ಕೊಳ್ಳೋದು, ನಿಮ್ಗೆ ಏನ್ ಬೇಕೋ ಅದು ಮಾಡ್ಕೊಳ್ಳಿ. ಯಾಕಂದ್ರೆ ಮತ್ತೆ ಎಕ್ಸ್ಟೆಂಡ್ ಪಕ್ಕ ಮಾಡ್ತಾರ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಎಕ್ಸ್ಟೆಂಡ್ ಮಾಡುವಂತಹ ಚಾನ್ಸಸ್ ಅಂತೂ ಇದೆ. ಮತ್ತೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಈ ಕೆಇಯಲ್ಲಿ ಅಡ್ಮಿಷನ್ ಗೆ ನಂಬಿಕೊಂಡು ಇರೋ ಬದಲು ಬೇರೆ ಕೋರ್ಸಸ್ ಹೋಗಿ ಜಾಯ್ನ್ ಆದ್ರೆ ಬೆಟರ್, ತುಂಬಾ ಲೇಟ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಆತರ ಡಿಸಿಷನ್ ಎಲ್ಲ ತಗೋಬೇಡಿ. ಈ ಬಾರಿ ಸ್ವಲ್ಪ ಲೇಟ್ ಆಗಿದೆ, ಸ್ವಲ್ಪ ವೇಟ್ ಮಾಡಿ. ಒಳ್ಳೆ ಕಾಲೇಜಸ್ ಅಲ್ಲಿ ಸೀಟ್ ಆದ್ರೆ ಸಿಗುತ್ತೆ ಸ್ನೇಹಿತರೆ. ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.